HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ, ಹಾಸನ ಜಿಲ್ಲೆಗೆ 10ನೇ ಸ್ಥಾನ. ಮಾಸ್ಟರ್ಸ್ ಕಾಲೇಜ್ ವಿದ್ಯಾರ್ಥಿನಿ ಪ್ರಣತಿ ರಾಜ್ಯಕ್ಕೆ 3ನೇ, ಜಿಲ್ಲೆಗೆ ಪ್ರಥಮ. ಮನುಕುಲದ ಉದ್ಧಾರಕ್ಕಾಗಿ ಆತ್ಮ ಮತ್ತು ಲೋಕ ಸಂತೃಪ್ತಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಸಂತರು. ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತಿ ಮತ್ತು ಗುರುವಂದನಾ ಅರ್ಥಪೂರ್ಣ ಆಚರಣೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ HP ಸಂದೇಶ್ ಸಂತಸ. ಆಹಾರದ ಹಕ್ಕು ಅವರವರ ಅಭಿರುಚಿಗೆ ಬಿಟ್ಟ ವಿಚಾರ. ಮಾಂಸದ ಅಂಗಡಿಗಳಿಗೆ ವಿರೋಧವಿಲ್ಲ. ಮೀಸಲಿಟ್ಟ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಯಾರೂ ಸಿದ್ಧರಿಲ್ಲ. ಶ್ರೀಗಳ ಅಸಮಾಧಾನ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯು 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶವನ್ನು ಪ್ರಕಟಿಸಿದೆ. 93.90% ಫಲಿತಾಂಶ ಪಡೆದು ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನ, 93.57% ಫಲಿತಾಂಶ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆ ದ್ವಿತೀಯ ಸ್ಥಾನ ಗಳಿಸಿದೆ. ಯಾದಗಿರಿ ಜಿಲ್ಲೆಯು 48.45% ಫಲಿತಾಂಶ ಪಡೆದು ಕೊನೆಯ ಸ್ಥಾನದಲ್ಲಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ರಾಜ್ಯದಲ್ಲಿ 6,37,805 ವಿದ್ಯಾರ್ಥಿಗಳು ಬರೆದಿದ್ದು, ಇವರ ಪೈಕಿ 4,68,439 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟಾರೆ 73.45% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಲಾ ವಿಭಾಗದಲ್ಲಿ 53.29% ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 76.07% ಉತ್ತೀರ್ಣರಾಗಿದ್ದು, ವಿಜ್ಞಾನ ವಿಭಾಗದಲ್ಲಿ 82.54% ಉತ್ತೀರ್ಣರಾಗಿದ್ದಾರೆ. ಹಾಸನ ಜಿಲ್ಲೆ 77.56% ಫಲಿತಾಂಶ ಪಡೆದು 10ನೇ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಾಸ್ಟರ್ಸ್ ಕಾಲೇಜಿನ ಪ್ರಣತಿ NJ ವಿಜ್ಞಾನ ವಿಭಾಗದಲ್ಲಿ 597 ಅಂಕ ಗಳಿಸಿ ರಾಜ್ಯಕ್ಕೆ 3ನೇ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಇವರೊಂದಿಗೆ ಅದೇ ಕಾಲೇಜಿನ ಪ್ರೀತಂ S ಮತ್ತು ಪ್ರೀತಂ Y ಆರಾಧ್ಯ ಇಬ್ಬರು 594 ಅಂಕ ಗಳಿಸಿ ಜಿಲ್ಲೆಯ 2ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರೊಂದಿಗೆ ಅದೇ ಕಾಲೇಜಿನ ಪದವಿ KR 592 ಅಂಕ, ಪುನರ್ವ V ಮತ್ತು ಗಗನ್ DH ತಲಾ 590 ಅಂಕಗಳನ್ನು ಗಳಿಸಿ ತಮ್ಮ ಕಾಲೇಜಿಗೆ ಮತ್ತು ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ತಮಗೆ ಬಂದ ಫಲಿತಾಂಶದಿಂದ ತುಂಬಾ ಖುಷಿಯಾಗಿದೆ. ನಮ್ಮ ಕಾಲೇಜಿನಲ್ಲಿ ಉತ್ತಮವಾಗಿ ಪಾಠ ಪ್ರವಚನಗಳನ್ನು ಮಾಡಿದ್ದು, ಎಲ್ಲಾ ಉಪನ್ಯಾಸಕರು ನಮಗೆ ಅನುಕೂಲಗಳನ್ನು ಮಾಡಿದ್ದು, ಹೆಚ್ಚು ಅಂಕಗಳನ್ನು ಗಳಿಸಲು ಸಹಕಾರಿಯಾಗಿದೆ. ಜೊತೆಗೆ ಪೋಷಕರ ಬೆಂಬಲ ಕೂಡ ಇತ್ತು ಎಂದು ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ನಂತರ ಮಾತನಾಡಿದ ಮಾಸ್ಟರ್ಸ್ PU ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ್, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಿ ಅಂಕಗಳನ್ನು ಪಡೆದು ಕಾಲೇಜಿನ ಮತ್ತು ಜಿಲ್ಲೆಯ ಹಿರಿಮೆಯನ್ನ ಹೆಚ್ಚು ಮಾಡಿದ್ದಾರೆ. ಅದರಲ್ಲೂ ಪ್ರಣತಿ ಎಂಬ ವಿದ್ಯಾರ್ಥಿನಿ 597 ಅಂಕ ಗಳಿಸಿ ರಾಜ್ಯಕ್ಕೆ 3ನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅವರು ಆಂಗ್ಲ ಭಾಷೆಯಲ್ಲಿ ಮಾತ್ರ 97 ಅಂಕ ಪಡೆದು ಉಳಿದ 5 ವಿಷಯಗಳಲ್ಲಿಯೂ 100ಕ್ಕೆ 100 ಅಂಕ ಪಡೆದಿದ್ದಾರೆ ಎಂದು ತಿಳಿಸಿ ಎಲ್ಲರಿಗೂ ಅಭಿನಂದಿಸಿದರು. ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥ ರಾಯುಡು ಮಾತನಾಡಿ, ಪ್ರಣತಿಯೊಂದಿಗೆ ಪ್ರೀತಂ ಮತ್ತು ಪ್ರೀತಂ ಆರಾಧ್ಯ ಇಬ್ಬರು 594 ಅಂಕ ಗಳಿಸಿ ಜಿಲ್ಲೆಗೆ 2ನೇ ಸ್ಥಾನ ಪಡೆದಿದ್ದಾರೆ ಎಂದರು. ಗಣಿತ ವಿಭಾಗದ ಮುಖ್ಯಸ್ಥೆ ನಂದಿನಿ ಮಾತನಾಡಿ, ನೀಟ್ ಮತ್ತು JEE ಕೋಚಿಂಗ್ ಪಡೆಯುತ್ತಿದ್ದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಂತಿಮವಾಗಿ ಕಾಲೇಜು ಕಾರ್ಯದರ್ಶಿ ಗೌಡೇಗೌಡ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭಾಶಯಗಳನ್ನು ತಿಳಿಸಿ ಹೆಚ್ಚು ಅಂಕ ಪಡೆದ ಎಲ್ಲರೂ ಕಾಲೇಜಿನ ಹೆಮ್ಮೆ ಎಂದ ಅವರು ಜಿಲ್ಲೆಯ ಎಲ್ಲ ಜನತೆ ಪರವಾಗಿ ಮಕ್ಕಳಿಗೆ ಅಭಿನಂದಿಸಿದರು. HCN ನ್ಯೂಸ್ ಹಾಸನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ NJ. ನಾನು ಮಾಸ್ಟರ್ಸ್ PU ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗ ಮಾಡ್ತಾ ಇದ್ದೀನಿ. ಇವತ್ತು ದ್ವಿತೀಯ PUC ಫಲಿತಾಂಶ ಏನಿತ್ತು ಅದರಲ್ಲಿ 600ಗೆ 597 ಸ್ಕೋರ್ ಆಗಿದೆ. PCMB 4ರಲ್ಲೂ 100/100 ಬಂದಿದೆ ಮತ್ತು ಕನ್ನಡದಲ್ಲಿ 100 ಬಂದಿದೆ ಆ್ಯಂಡ್ ಇಂಗ್ಲೀಷಲ್ಲಿ 97 ಆಯಿತು 100ಗೆ. ಸೊ ಇಷ್ಟು ಉತ್ತಮ ಅಂಕಗಳನ್ನ ನನಗೆ ಸ್ಕೋರ್ ಮಾಡೋದಕ್ಕೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿದ್ದರು. ನನ್ನ ಹೆಸರು ಪ್ರೀತಮ್. ನಾನು ಈ ಸತಿ ಮಾಡಿರುವಂಥ PUC ಪರೀಕ್ಷೆಯಲ್ಲಿ 594 ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ಮಾಸ್ಟರ್ಸ್ ಕಾಲೇಜನ್ನು ಆಯ್ಕೆ ಮಾಡಲು ಕಾರಣ ಏನೆಂದರೆ ಇಲ್ಲಿಯ ಎಜುಕೇಷನ್ ಒಂದು ಕಲ್ಚರ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಟೀಚರ್ಸ್ ಮತ್ತು ಎಲ್ಲ ಸ್ಟಾಫ್ಗಳು ತುಂಬ ಕೋಆಪರೇಟಿವ್ ಆಗಿದ್ದಾರೆ. ನನ್ನ ಮಂಜುನಾಥ್ ಅಂತ ಹೇಳಿ ಮಾಸ್ಟರ್ಸ್ PU ಕಾಲೇಜ್ ಪ್ರಿನ್ಸಿಪಲ್. ನಮ್ಮ ಇವತ್ತು ರಿಸಲ್ಟ್ ಬಂದು ನಮ್ಮ ಕಾಲೇಜಿನಲ್ಲಿ ಬಹಳ ಖುಷಿಯಾಗಿ ರಿಸಲ್ಟ್ ಬಂದಿದೆ. ಯಾಕಂದರೆ ಇಡೀ ಸ್ಟೇಟಿಗೆ ಸೈನ್ಸಲ್ಲಿ ವಿಜ್ಞಾನ ವಿಭಾಗದಲ್ಲಿ 597 ಅಂಕಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪ್ರಣತಿ ಅವರು ತಗೊಂಡಿದ್ದಾರೆ. ಆ ಪ್ರಣತಿಯವರು ಆ್ಯಕ್ಚುಲಿ ಕಾಲೇಜಿನಲ್ಲಿ ಪ್ರಣತಿ NJ ಅವರು ಇಂಗ್ಲೀಷಲ್ಲಿ ಬಿಟ್ಟರೆ ಇಂಗ್ಲೀಷಲ್ಲಿ 3 ಮಾರ್ಕ್ಸ್ ಹೋಗಿದೆ, ಇನ್ನು ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ಬಂದಿದೆ. ಹಾಗಾಗಿ ಅವರು ಸ್ಟೇಟ್ 3rd ಟಾಪರ್ ಆಗಿ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ಜಿಲ್ಲೆಗೆ ಹೆಸರನ್ನು ತಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ನನ್ನ ಹೆಸರು ರಾಯುಡು ಸರ್ ಅಂತೇಳಿ. ನಾನು ಮಾಸ್ಟರ್ಸ್ PU ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ HOD ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ವರ್ಷದ ಸೆಕೆಂಡ್ PU ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ.
ಈ ರಿಸಲ್ಟಲ್ಲಿ ಪ್ರಣತಿ NJ ಸ್ಟೂಡೆಂಟು 5 ಸಬ್ಜೆಕ್ಟಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡಿದ್ದಾರೆ. ಒಂದು ಸಬ್ಜೆಕ್ಟಲ್ಲಿ 97 ಬಂದು ಟೋಟಲ್ ಮಾರ್ಕ್ಸು 597 ಆಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಇದೆ, ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸಿದ್ದಾರೆ. ಈ ಸ್ಟೂಡೆಂಟ್ಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಎಲ್ಲ ಸ್ಟಾಫ್ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಮನುಕುಲದ ಉದ್ಧಾರಕ್ಕಾಗಿ ಸೇವೆ ಸಲ್ಲಿಸಿ ಹಾಗೂ ಆತ್ಮ ಸಂತೃಪ್ತಿ ಮತ್ತು ಲೋಕ ಸಂತೃಪ್ತಿಗಾಗಿ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಪರಮ ಪೂಜ್ಯರಾದಂತಹ ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತಿ ಮತ್ತು ಗುರುವಂದನ ಆಚರಣೆ ಮಾಡುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ HP ಸಂದೇಶ್ ಹೇಳಿದರು. ಹಾಸನ ನಗರದ ಜಿಲ್ಲಾ ವಕೀಲರ ಸಂಘದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ 118ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಮನುಕುಲದ ಉದ್ಧಾರಕ್ಕಾಗಿ ಸೇವೆ ಮಾಡಿದಂತಹ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವ ಮತ್ತು ಗುರುವಂದನೆ ಆಚರಣೆ ಮಾಡಲಾಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತನ್ನದೇ ಆದ ಕೊಡುಗೆ ಕೊಟ್ಟಿರುವ ಮಹಾನ್ ಯೋಗಿ, ಅನುಭವಿ ಸಂತರು ಇವರನ್ನ ಸಂತ ಶ್ರೇಷ್ಠ ಎಂದು ಕರೆಯಬಹುದು. ಅವರು ನೀಡಿದಂತಹ ಕೊಡುಗೆ ಅಪಾರವಾಗಿದ್ದು, ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವುದು ಉತ್ತಮವಾಗಿದೆ ಎಂದರು. ಅವರ ಪರೋಪಕಾರಿ ಕೆಲಸಕ್ಕಾಗಿ ಅವರು ಎಲ್ಲಾ ಸಮುದಾಯಗಳಿಂದ ವ್ಯಾಪಕವಾಗಿ ಗೌರವಿಸಲ್ಪಟ್ಟವರು. ಅವರ ಮಠದಲ್ಲಿ 10,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿದ್ದು, 5 ವಯಸ್ಸಿನಿಂದ 16 ವಯಸ್ಸಿನ ಯಾವುದೇ ಹಂತದಲ್ಲಿ ಮತ್ತು ಉಚಿತ ಆಹಾರ, ಶಿಕ್ಷಣ ಮತ್ತು ಆಶ್ರಯ, ತ್ರಿವಿಧ ದಾಸೋಹವನ್ನು ಒದಗಿಸುವ ಎಲ್ಲಾ ಧರ್ಮ, ಜಾತಿ ನೋಡದೆ ಎಲ್ಲ ಮಕ್ಕಳಿಗೂ ತೆರೆದಿರುತ್ತದೆ. ಮಠದ ಯಾತ್ರಾರ್ಥಿಗಳು ಮತ್ತು ಸಂದರ್ಶಕರಿಗೂ ಕೂಡ ಉಚಿತ ಊಟದ ವ್ಯವಸ್ಥೆ ಇರುತ್ತದೆ. ಮಠಾಧೀಶ ಮಾರ್ಗದರ್ಶನದಲ್ಲಿ ವಾರ್ಷಿಕ ಕೃಷಿ ಜಾತ್ರೆಯನ್ನ ಸ್ಥಳೀಯ ಜನಸಂಖ್ಯೆ ಅನುಕೂಲಕ್ಕಾಗಿ ನಡೆಸಲಾಗುತ್ತದೆ. ಕರ್ನಾಟಕ ಸರ್ಕಾರವು 2007ರಿಂದ ಶಿವಕುಮಾರ ಸ್ವಾಮೀಜಿ ಪ್ರಶಸ್ತಿಯನ್ನ ಸ್ವಾಮೀಜಿಯವರ ಶತಮಾನೋತ್ಸವ ವಾರ್ಷಿಕೋತ್ಸವವನ್ನು ಘೋಷಿಸಲಾಗಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಗಂಗಾ ಮಠದ ಅಧ್ಯಕ್ಷ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ DT ಪ್ರಸನ್ನ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ, ಪ್ರಧಾನ ಕಾರ್ಯದರ್ಶಿ BM ಸಂತೋಷ್, ಉಪಾಧ್ಯಕ್ಷ HN ಯೋಗೇಶ್, ಖಜಾಂಚಿ HN ಪ್ರತಾಪ್, ಜಂಟಿ ಕಾರ್ಯದರ್ಶಿ R ರೂಪಾ, ವೀರಶೈವ ಸಮಾಜದ BR ವಸಂತಕುಮಾರ್, ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು. ಹಿರಿಯ ವಕೀಲರಾದ MB ವಿಶ್ವನಾಥ್ ಕಾರ್ಯಕ್ರಮ ನಿರೂಪಿಸಿದರು. HCN ನ್ಯೂಸ್ ಹಾಸನ್. ಆಚರಿಸ್ತಕ್ಕಂಥ ಒಂದು ಸಂದರ್ಭ ನಿಜಕ್ಕೂ ಹೆಮ್ಮೆ. ಯಾಕೆಂತಂದರೆ ಈ ಮನುಕುಲದ ಉದ್ಧಾರಕ್ಕಾಗಿ ಸೇವೆ ಮಾಡಿದಂತಹ ಮತ್ತು ಆತ್ಮ ಸಂತೃಪ್ತಿ ಮತ್ತು ಲೋಕ ಸಂತೃಪ್ತಿಯನ್ನು ಕಂಡುಕೊಂಡಂತಹ ಮಹಾನ್ ಯೋಗಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಪರಮ ಪೂಜ್ಯರಾದಂಥ ಶ್ರೀ 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 ಶಿವಕುಮಾರ ಸ್ವಾಮಿಯವರ 118ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಕ್ಕಂಥದ್ದು, ಗುರುವಂದನೆಯನ್ನು ಆಚರಿಸ್ತಕ್ಕಂಥದ್ದು ನಾವಿಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಹೆಮ್ಮೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಯೋಗಿ, ಅನುಭವಿ ಸಂತರು. ಅದಲ್ಲದೆ ನಾನು ಇನ್ನೊಂದು ವರ್ಡನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇನು ಅಂದರೆ ಅವರು ಸಂತ ಶ್ರೇಷ್ಠ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತಂದರೆ ಅವರು ನೀಡಿದಂಥ ಕೊಡುಗೆ ಬಹಳ ಅಪಾರ. ಅವ್ರನ್ನ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation.
Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅಹಿಂಸಾವಾದ ಪ್ರತಿಪಾದಿಸುವ ಶ್ರವಣಬೆಳಗೊಳದ ಮುಖ್ಯ ರಸ್ತೆಯುದ್ದಕ್ಕೂ ಮಾಂಸದ ಅಂಗಡಿಗಳು ತಲೆ ಎತ್ತಿವೆ. ಆಹಾರದ ಹಕ್ಕು ಅವರವರ ಅಭಿರುಚಿಗೆ ಬಿಟ್ಟ ವಿಚಾರವಾದರೂ ಜೈನರ ಪವಿತ್ರ ಕ್ಷೇತ್ರದಲ್ಲಿ ಆಡಳಿತ ವೈಫಲ್ಯಕ್ಕೆ ಸಾಕ್ಷಿ ಎನ್ನುವಂತೆ ಪರಿಸ್ಥಿತಿ ಇರೋದು ಬೇಸರದ ಸಂಗತಿ ಎಂದು ಸ್ವಾಮೀಜಿ ಹೇಳಿದರು. ವಧಿಸಿದ ಪ್ರಾಣಿಗಳನ್ನ ಕಂಡ ದಿನ ಜೈನ ಧರ್ಮದ ಮಹಾನ್ ತ್ಯಾಗಿಗಳು ಉಪವಾಸವಿರೋದು ನಿಯಮ. ಅಂತೆಯೇ ವರ್ಷಪೂರ್ತಿ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ದೇಶದ ವಿವಿಧ ಭಾಗಗಳಿಂದ ಮಹಾನ್ ಸಂತರು ಮುನಿಗಳನ್ನ ಮಠದ ವತಿಯಿಂದ ಆಹ್ವಾನಿಸಿ ಅವರು ಆಗಮಿಸುವ ಮಾರ್ಗದಲ್ಲಿ ವಧಿಸಿದ ಕುರಿ ಕೋಳಿಗಳನ್ನ ನೇತು ಹಾಕಿರೋದು ಕಂಡು ಧರ್ಮಶಾಸ್ತ್ರದ ನಿಯಮದಂತೆ ಅವರು ಆ ದಿನ ಉಪವಾಸ ಇರಬೇಕಿದೆ. ನಾವೇ ಅವರನ್ನು ಆಹ್ವಾನಿಸಿ ಅವರಿಗೆ ಉಪವಾಸದ ಸ್ಥಿತಿ ತಂದೊಡ್ಡಿದ ಪಾಪ ಸುತ್ತಿಕೊಳ್ಳುವ ಜೊತೆಗೆ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆ ಉಂಟಾಗುತ್ತಿದೆ ಎಂದರು. ನಾಗಮಂಗಲ ರಸ್ತೆಯಲ್ಲಿ ಮಾಂಸದ ಅಂಗಡಿಗಳಿಗಾಗಿ 1 ಎಕರೆ ಭೂಮಿಯನ್ನ ಮೀಸಲಿರಿಸಲಾಗಿದೆ. ಆದರೆ ಅಲ್ಲಿಗೆ ಸ್ಥಳಾಂತರಗೊಳ್ಳಲು ಯಾರೂ ಸಿದ್ದರಿಲ್ಲ. ಈ ನಿಟ್ಟಿನಲ್ಲಿ ಶಾಸಕರು ಪ್ರಯತ್ನಿಸುತ್ತಿದ್ದಾದರೂ ಪ್ರಯೋಜನವಾಗಿಲ್ಲ. ಹಾಸನ ಜಿಲ್ಲಾಧಿಕಾರಿಗಳಿಗೆ ಕಳೆದ 5 ತಿಂಗಳ ಹಿಂದೆ ಈ ಬಗ್ಗೆ ಮನವಿ ಸಲ್ಲಿಸಲಾಗಿತ್ತು. 30 ದಿನಗಳ ಒಳಗಾಗಿ ಅಂಗಡಿಗಳನ್ನು ಖಾಲಿ ಮಾಡಿ ನಿಗದಿತ ಸ್ಥಳಕ್ಕೆ ತೆರಳಬೇಕೆಂದು ಡಿಸಿ ಸೂಚನೆ ನೀಡಿ 4 ತಿಂಗಳಾದರೂ ಯಾವುದೇ ಬದಲಾವಣೆ ಆಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾಂಸದ ಅಂಗಡಿಗಳಿಗೆ ನಮ್ಮ ವಿರೋಧವಿಲ್ಲ. ಆದರೆ ಮುಖ್ಯ ರಸ್ತೆಯ ಬದಲಾಗಿ ಅಕ್ಕಪಕ್ಕದ ಬೇರೆ ಯಾವುದಾದರೂ ಸ್ಥಳದಲ್ಲಿ ಅವರುಗಳು ವ್ಯಾಪಾರ ಮಾಡಿಕೊಳ್ಳಬೇಕೆನ್ನುವುದು ನಮ್ಮ ಮನವಿಯಾಗಿದೆ. ಕ್ಷೇತ್ರದಲ್ಲಿರುವ ಕಲ್ಯಾಣಿ ಸುತ್ತಲೂ ಇರುವ ಕೆಲವು ತರಕಾರಿ ಅಂಗಡಿಯವರು ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡದೆ ನೈರ್ಮಲ್ಯಕ್ಕೂ ತೊಡಕಾಗಿದೆ. ಆಡಳಿತ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತಿದೆ. ಪರಿಸ್ಥಿತಿ ಸುಧಾರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ತಿಳಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಟೈಮ್ಸ್ ಗುರುಕುಲ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿನಿ ಯೋಗೇಶ್ವರಿ ಬಿಪಿ 600ಕ್ಕೆ 585 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಇವರೊಂದಿಗೆ ಧನುಶ್ರೀ ಆರ್ಡಿ 600ಕ್ಕೆ 582 ಮತ್ತು ಧನ್ವಿತಾ ಎನ್ಕೆ 600ಕ್ಕೆ 582 ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಸುಧೀಂದ್ರ ಮಾತನಾಡಿ, ನಮ್ಮ ಕಾಲೇಜಿನ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡೆದು ಕಾಲೇಜಿನ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ. ಇವರಿಗೆ ನಮ್ಮ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ವ್ಯವಸ್ಥಾಪಕರು, ಬೋಧಕ ಹಾಗೂ ಬೋಧಕೇತರ ವೃಂದದವರು ಶುಭ ಹಾರೈಸಿದ್ದು ಎಲ್ಲರಿಗೂ ಸಂತಸವಾಗಿದೆ ಎಂದರು. ನಂತರದಲ್ಲಿ ವಿದ್ಯಾರ್ಥಿನಿಯರನ್ನ ಅಭಿನಂದಿಸಿ ಗೌರವಿಸಲಾಯಿತು. HCN ನ್ಯೂಸ್, ಹಾಸನ್. ಈ ಮೊದಲನೇ ಪರೀಕ್ಷೆಯಲ್ಲಿ ಅಂಕಗಳು ಕಮ್ಮಿ ಬಂದರೆ ಮತ್ತೆ ಎರಡನೇ ಪರೀಕ್ಷೆಗೆ ನೀವು ಮತ್ತೆ ಹಾಜರಾಗಬಹುದು. ಬಟ್ ನಮ್ಮ ಕಾಲೇಜಿನಲ್ಲಿ ಮೊದಲನೇ ಪರೀಕ್ಷೆಯಲ್ಲೇ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ನ ತಗೊಂಡಿದ್ರು. ಅದರಲ್ಲಿ 71 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನ ಪಡ್ಕೊಂಡಿದ್ದಾರೆ. 65 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಇನ್ನು ಕೇವಲ 3 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಈಗ ಪಾಸ್ ಆಗೋದು ಬಹಳ ಈಸಿ, ಯಾಕೆಂದರೆ ಪ್ರಾಕ್ಟಿಕಲ್ ಲ್ಯಾಬು 30 ಮಾರ್ಕ್ಸ್ ಇರುತ್ತೆ, ಮತ್ತು ಕನ್ನಡ ಇಂಗ್ಲೀಷಿಗೆ 20 ಮಾರ್ಕ್ಸ್ ಇಂಟರ್ನಲ್ ಇರ್ತಾ ಹೋಗ್ತದೆ. ಹಾಗಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಬಟ್ ಇದು ನಿಮ್ಮ ಜೀವನದ ಒಂದು ಮುಖ್ಯವಾದ ಅಥವಾ ಪ್ರಮುಖವಾದ ಘಟ್ಟ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಯೋಗೇಶ್ವರಿ. ನಾನು ನನ್ನ 10ನೇ ತರಗತಿಯನ್ನು CKS ಇಂಗ್ಲೀಷ್ ಸ್ಕೂಲಲ್ಲಿ ಮಾಡಿದ್ದೆ. ಆವಾಗ ನನ್ನ ಪರ್ಸೆಂಟೇಜ್ 79.5. ಆವಾಗ ನಾನು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದೆ. ಆವಾಗ ನನಗೆ ಸಿಕ್ಕಿದ್ದು ಸುರೇಂದ್ರ ಸರ್. ಅವರು ನನಗೆ ಸೈನ್ಸ್ ತಗೋ ಅಂತ ಗೈಡ್ ಮಾಡಿದರು. ಆವಾಗ ನಾನು ಟೈಮ್ಸ್ ಇನ್ಸ್ಟಿಟ್ಯೂಷನ್ಗೆ ಬಂದು ಜಾಯ್ನ್ ಆದೆ. ಇಲ್ಲಿನ ವಾತಾವರಣ ಮತ್ತು ಲೆಕ್ಚರರ್ ಸಪೋರ್ಟ್, ಸುರೇಂದ್ರ ಸರ್ ಅವರ ಸಪೋರ್ಟಿಂದ ಈ ಮಾರ್ಕ್ಸ್ ತೊಗೊಳಕ್ಕೆ ಕಾರಣ. ನನ್ನ ಮಾರ್ಕ್ಸ್ 585, 97.5. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಚಿರಂತನ ಸ್ಕೂಲಲ್ಲಿ ಓದಿದ್ದು. ನಾನು ಸೈನ್ಸ್ ತೊಗೋಬೇಕು ಅಂತ ಆಸೆ ಇತ್ತು, ಆದರೆ ಯಾವ ಕಾಲೇಜ್ ಹೋಗೋದು ಅನ್ನೋದು ತುಂಬ ಕನ್ಫ್ಯೂಷನ್ ಇತ್ತು. ನನ್ನ ಸೀನಿಯರ್ ಕೇಳಿದಾಗ ಅವರು AB ಸುರೇಂದ್ರ ಕುಮಾರ್ ಸರ್ ಹೆಸರನ್ನ ಕನ್ಸಲ್ಟ್ ಮಾಡಿದ್ರು. ನಾನು
ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬಂದುಬಿಟ್ಟು ಧನುಶ್ರೀ ಅಡಿ ಅಂತ. ನಾನು 10th ಸನ್ ಫಿಲೋಮಿನಾ ಗರ್ಲ್ಸ್ ಹೈಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದು. ನಾನು ನೆಕ್ಸ್ಟ್ ಕೆರಿಯರ್ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ನನ್ನ ಸೀನಿಯರ್ ಸಜೆಷನ್ ಪ್ರಕಾರ ನಾನು ಟೈಮ್ಸ್ ಇನ್ಸ್ಟಿಟ್ಯೂಟಲ್ಲಿರೋ ಸುರೇಂದ್ರ ಕುಮಾರ್ ಸರ್ನ ಮೀಟ್ ಮಾಡಿದೆ. ಅವ್ರು ಅವಾಗ ಇಲ್ಲಿ ಸೈನ್ಸ್ ತೊಗೊಂಡ್ರೆ ಏನು ಯೂಸು ಮತ್ತು ಅವರು ಕಾಲೇಜ್ ಸೇರ್ಕೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಎಲ್ಲ ಹೇಳ್ಕೊಟ್ರು. ಆದ್ದರಿಂದ ನಾನು Good evening. I am Rania from Times PU College. I studied my 10th in Christ School. After completing my 10th, I had no idea what to do and which college to choose. After many suggestions, I came to Times PU College. Firstly, I met Mr. A.B. Surendra Kumar sir, the president of this college. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ ಮನೆಯೊಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದ ಘಟನೆ ಇಂದು ಮುಂಜಾನೆ ನಡೆದಿದೆ. ಈ ಘಟನೆಯಲ್ಲಿ ಮನೆಯಲ್ಲಿದ್ದ 2,000ಕ್ಕೂ ಅಧಿಕ ಕೊಬ್ಬರಿ ಸುಟ್ಟು ಕರಕಲಾಗಿದ್ದು, ಮನೆಯಲ್ಲಿದ್ದ ಪೀಠೋಪಕರಣಗಳು, ದಿನಸಿ ಸಾಮಗ್ರಿಗಳು, ಮನೆಯ ಹೆಂಚುಗಳು ಸುಟ್ಟು ಹೋದ ಪ್ರಸಂಗ ನಡೆದಿದೆ. ಗ್ರಾಮದ ಬಸವರಾಜ್ ಎಂಬ ವ್ಯಕ್ತಿಯ ಮನೆಯಲ್ಲಿ ಈ ಘಟನೆ ನಡೆದಿದ್ದು, ಈ ಘಟನೆಯಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ನಷ್ಟ ಆಗಿರಬಹುದೆಂದು ಅಂದಾಜಿಸಲಾಗಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಲು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. HCI ನ್ಯೂಸ್ ಅರಸೀಕೆರೆ. ಗಣಸಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಬಸವರಾಜು ಎಂಬುವರ ಮನೆ ಸುಟ್ಟು ಭಸ್ಮವಾಗಿರುತ್ತದೆ. 1,000 ಕೊಬ್ಬರಿ ಮತ್ತು ದಿವಾನ್ ಕಾಟು ಮತ್ತು ಮಂಚ ಮತ್ತು ಕೆಲವು ಅಡುಗೆ ಸಾಮಗ್ರಿಗಳು ಎಲ್ಲವೂ ಸುಟ್ಟು ಭಸ್ಮವಾಗಿರುತ್ತದೆ. ಎಲೆಕ್ಟ್ರಿಕ್ ಶಾಕ್ನಿಂದವ ಹಾಗಾಗಿದೆ. ಒಂದು ನಿಮಿಷ, ಡೆಪ್ಟಿ ತಹಸೀಲ್ದಾರರು ಮತ್ತು ಕಂದಾಯ ಇಲಾಖೆಯವರು, ಫೈರ್ ಇಂಜಿನಿಯರು, ಪೊಲೀಸ್ ಇಲಾಖೆಯವರು, ಸಂಬಂಧಪಟ್ಟ ಆಫೀಸರು ಎಲ್ಲರೂ ಸಹ ಬಂದಿದ್ದಾರೆ. ಸತತ 8ನೇ ಬಾರಿಗೆ ಹಾಸನದ ಸೆಂಟ್ರಲ್ ಕಾಮರ್ಸ್ ಕಾಲೇಜು ಪ್ರಥಮ ಸ್ಥಾನ ಹಾಗೂ 100% ಫಲಿತಾಂಶ ಪಡೆದಿದೆ. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಮರ್ಸ್ ಕಾಲೇಜು 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಸತತ 8ನೇ ವರ್ಷ 100% ಫಲಿತಾಂಶ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಕಾಲೇಜಿನ ಗಗನ್ ಗೌಡ ಪಿ 593 ಅಂಕಗಳನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುತ್ತಾರೆ. ರೇವತಿ ಬಿಸಿ 591 ಅಂಕಗಳನ್ನು ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಮತ್ತು ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದಿರುತ್ತಾರೆ. ಹಾಗೂ ಅನುಶ್ರೀ, ಚಿನ್ಮಿತಾ ಹಾಗೂ ಸ್ಫೂರ್ತಿ ಎಸ್ 590 ಅಂಕಗಳನ್ನು ಪಡೆದು ಜಿಲ್ಲೆಗೆ ತೃತೀಯ ಮತ್ತು ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿರುತ್ತಾರೆ. ಕಾಮರ್ಸ್ ವಿಭಾಗದಲ್ಲಿ ಜಿಲ್ಲೆಯ ಪ್ರಥಮ 10 ಸ್ಥಾನಗಳಲ್ಲಿ 9 ಸ್ಥಾನಗಳನ್ನು ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿಗಳೇ ಪಡೆದಿರುವುದು ಹಾಗೂ 122 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದಿರುವುದು ಕಾಲೇಜಿನ ಗುಣಮಟ್ಟದ ಶಿಕ್ಷಣಕ್ಕೆ ಸಾಕ್ಷಿಯಾಗಿದೆ. ಉತ್ತಮ ಫಲಿತಾಂಶ ಪಡೆದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾಂಶುಪಾಲೆ ಶ್ರೀಮತಿ ಪರಿಮಳ ಮಹೇಶ್ ಹಾಗೂ ಆಡಳಿತ ಮಂಡಳಿಯವರು ಅಭಿನಂದನೆ ಸಲ್ಲಿಸಿದ್ದಾರೆ. HCI ನ್ಯೂಸ್ ಹಾಸನ್. ಸೊ ನಾನು ಕ್ಲಾಸ್ನಲ್ಲಿ ನೀಟಾಗಿ ಕ್ಲಾಸ್ ಕೇಳಿಸ್ಕೊಂಡಿದ್ದ ಕಾರಣ ನಾನು ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಓದಿದ್ರು ನಂಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಿತ್ತು. ಸೊ ನಾನು ನಮ್ಮ ಎಲ್ಲ ಲೆಕ್ಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಾಗಿ ಮಹೇಶ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟು, ಅವರ ಮೋಟಿವೇಶನಿಂದನೇ ನಾವು ಇಷ್ಟು ಅಂಕಗಳನ್ನು ಪಡೆಯೋಕ್ಕಾಗಿರೋದು. ಮತ್ತು ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟು ತುಂಬ ಮೇಯ್ನ್ ಆಗುತ್ತೆ ನಾನು ಈ ಲೆವೆಲಿಗೆ ಬರಬೇಕು ಅಂತ ಅಂದರೆ. ಮತ್ತು ನಾನು ನೆಕ್ಸ್ಟ್ CA ಮಾಡಬೇಕು ಅಂತ ಇದ್ದೀನಿ. ಇಲ್ಲೇ ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲೇ CA ಫೌಂಡೇಶನ್ನ ಕೋಚಿಂಗ್ ತೊಗೋತಿದ್ದೀನಿ. ಸೊ CA ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ರೇವತಿ ಬಿಸಿ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಓದಿದ್ದು. ನಾನು ಈ ವರ್ಷ ಬರೆದಿದ್ದು 2nd PUC ಎಕ್ಸಾಮಲ್ಲಿ 591 ಸ್ಕೋರ್ ಮಾಡಿ ಡಿಸ್ಟಿಕಲ್ಲಿ 2nd ರ್ಯಾಂಕ್ ಮತ್ತು ಸ್ಟೇಟ್ಗೆ 9th ರ್ಯಾಂಕ್ ಪಡೆದಿದ್ದೀನಿ. ನಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತು ನಾವು ಒಂದು ಸತಿ ಕೇಳಿದ್ರೆ ಸಾಕು, ಅದನ್ನು ಮನೆಗೆ ಹೋಗಿ ಒಂದು ಸತಿ ರಿವೈಸ್ ಮಾಡಿದ್ರೆ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಏನು ಕೇಳಿಸ್ಕೊಂಡಿರ್ತೀವಿ
ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಎಕ್ಸಾಮ್ ಬರೆದ್ರೂ ನಮ್ಗೆ ತುಂಬ ಚೆನ್ನಾಗಿರೋ ಮಾರ್ಕ್ಸೇ ಬರ್ತಿತ್ತು. ನಾನಿವಾಗ CA ಫೌಂಡೇಶನ್ ಕೋಚಿಂಗ್ ಸಹ ತಗೊಳ್ತಿದ್ದೀನಿ ನಮ್ಮ ಕಾಲೇಜಲ್ಲಿ, ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಹಾಯ್, ನನ್ನ ಹೆಸರು ಅನುಶ್ರೀ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಿನಲ್ಲಿ ಓದುತ್ತಿದ್ದು 24-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 590 ಅಂಕಗಳನ್ನು ಪಡೆದು ಜಿಲ್ಲೆಗೆ 3ನೇ ಸ್ಥಾನ ಮತ್ತು ರಾಜ್ಯಕ್ಕೆ 10ನೇ ಸ್ಥಾನ ಪಡೆದಿರುತ್ತೇನೆ. ಇದಕ್ಕೆ ಕಾರಣ ಅಂದರೆ ನನ್ನ ಪೇರೆಂಟ್ಸ್ ಆ್ಯಂಡ್ ನನ್ನ ಲೆಕ್ಚರರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. Sir, my name is Digvijay Singh Rajpurohit. I have completed my 12th from Central Commerce College. I have scored 589 marks. So actually the benefit of joining this college is that here we get practical education, so it's like fun in learning, and here the faculties and all, they are well experienced. And first of all I would like to thank God because they have given me the ability to pass, and lecturers and parents are also another form of God. So ನಮಸ್ತೆ, ನಾನು ಮಹೇಶ್ ಫ್ರಮ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಮತ್ತೊಮ್ಮೆ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಜಿಲ್ಲೆಯ ದ್ವಿತೀಯ PUC ಫಲಿತಾಂಶದಲ್ಲಿ ಹಾಸನ ಜಿಲ್ಲೆಗೆ ಸತತ 8ನೇ ಬಾರಿಗೆ 100% ಫಲಿತಾಂಶ, ಹಾಗೆ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದು ಅದ್ವಿತೀಯ ಸಾಧನೆಯನ್ನು ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದರ ಜೊತೆಗೆ ಪ್ರತಿ ವರ್ಷ ಕಳೆದ 8 ವರ್ಷಗಳಿಂದ ಪ್ರತಿ ವರ್ಷ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೆ ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡ್ಕೊತಿರುವಂಥದ್ದು ಇಡೀ ಒಂದು ನಮ್ಮ ಟೀಮಿನ ಎಫರ್ಟ್ ಇದಕ್ಕೆ ಕಾರಣ. ನಮ್ಮ ತಂಡದ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರವಣಬೆಳಗೊಳದ ಭಂಡಾರಿ ಬಸದಿಯಲ್ಲಿ ಭಗವಾನ್ ನೇಮಿನಾಥ ತೀರ್ಥಂಕರರ ವಾರ್ಷಿಕ ಪಂಚ ಕಲ್ಯಾಣ ಮಹಾರಥೋತ್ಸವ ಮತ್ತು ಮಹಾಮಹೋತ್ಸವದ ಅಂಗವಾಗಿ 15 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ತಿಳಿಸಿದರು. ಶ್ರವಣಬೆಳಗೊಳ ಜೈನ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಲೋಕ ಕಲ್ಯಾಣಾರ್ಥವಾಗಿ ಪಂಚ ಕಲ್ಯಾಣ ಹಾಗೂ ಮಹಾರಥೋತ್ಸವ ವಿಧಿವಿಧಾನಗಳು ಮಾರ್ಚ್ 31ರಿಂದಲೇ ಆರಂಭವಾಗಿದ್ದು, ಏಪ್ರಿಲ್ 2ರಂದು ಬುಧವಾರ ಜನ್ಮಾಭಿಷೇಕ ಮತ್ತು ತೊಟ್ಟಿಲು ತೂಗುವ ಶಾಸ್ತ್ರ, ಏಪ್ರಿಲ್ 10ರಂದು ಮಹಾವೀರ ಜಯಂತಿ ಅಂಗವಾಗಿ 2624ನೇ ಜನ್ಮ ಕಲ್ಯಾಣ ಮಹೋತ್ಸವ ಆಯೋಜನೆಗೊಂಡಿದ್ದು, ಬೆಳಗ್ಗೆ 7 ಗಂಟೆಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ, 10 ಗಂಟೆಗೆ ಭಂಡಾರಿ ಬಸದಿಯ ಎದುರು ಅಭಿಷೇಕ, ಮಧ್ಯಾಹ್ನ 3:35ರಿಂದ ಪರಿನಿಸ್ತಮನ ಕಲ್ಯಾಣ, ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಸಂಜೆ ಬಾಲಲೀಲಾ ಮಹೋತ್ಸವ ಸಭಾ ಕಾರ್ಯಕ್ರಮವನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಉದ್ಘಾಟಿಸಲಿದ್ದು, ಶಾಸಕ ಡಾ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು, ಪ್ರವಾಸೋದ್ಯಮ ಸಚಿವ HK ಪಾಟೀಲ್, ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಯೋಜನೆ ಮತ್ತು ಸಾಂಸ್ಥಿಕ ಸಚಿವ D ಸುಧಾಕರ್, ಸಂಸದ ಶ್ರೇಯಸ್ ಪಟೇಲ್, ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ಮಾಜಿ ಸದಸ್ಯ ಎಂ ಗೋಪಾಲಸ್ವಾಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತಾಬ್ ಪಾಷಾ ಭಾಗವಹಿಸಲಿದ್ದಾರೆ ಎಂದರು. ಏಪ್ರಿಲ್ 12ರಂದು ಬೆಳಗ್ಗೆ 11:10ರಿಂದ ಮಹಾರಥಯಾತ್ರಾ ಮಹೋತ್ಸವ, ಮರುದಿನ ತೆಪ್ಪೋತ್ಸವ ಕಾರ್ಯಕ್ರಮ ನೆರವೇರಲಿದೆ. ಪ್ರತಿ ವರ್ಷ ಯುಗಾದಿ ಕಳೆದು 15ನೇ ದಿನ ರಥೋತ್ಸವ ನಡೆಯಲಿದ್ದು, ಕೇವಲ ಮಠಕ್ಕಷ್ಟೇ ಸೀಮಿತವಾಗಿರದೆ ಎಲ್ಲ ಧರ್ಮೀಯರು ಭಾಗವಹಿಸುವ ಊರ ಹಬ್ಬವಾಗಿದೆ. 3 ವರ್ಷಗಳ ಕೊರೋನಾ ಕರಾಳತೆ ಇದ್ದ ಕಾರಣ ರಥೋತ್ಸವ ನಡೆದಿರಲಿಲ್ಲ. ಕಳೆದ ವರ್ಷ ಸುಮಾರು 25,000 ಭಕ್ತರು ಭಾಗವಹಿಸಿದ್ರು. ಈ ಬಾರಿ ಹೆಚ್ಚಿನ ಪ್ರಚಾರ ಕೈಗೊಂಡಿರುವ ಹಿನ್ನೆಲೆ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈಗ ಶ್ರವಣಬೆಳಗೊಳದಲ್ಲಿ ಜಾತ್ರೆ ಅಂತಂದ್ರೆ ಅದು ಮಠದವರು ಆಯೋಜನೆ ಮಾಡ್ತಾರೆ, ಆದರೆ ಆ ಜಾತ್ರೆ ಮಠದ್ದಲ್ಲ, ಹೌದಾ? ಜಾತ್ರೆ ಅನ್ನೋದು ಬೆಳಗೊಳದಲ್ಲಿ ಅಂತಲ್ಲ, ನಾವು ಎಲ್ಲೇ ನೋಡಿದ್ರು ಕೂಡ ಜಾತ್ರೆ ಅನ್ನೋದು ಊರಿನ ಜಾತ್ರೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಹೌದಾ? ಊರಿನ ಎಲ್ಲ ಜನರ, ಎಲ್ಲ ಸಮುದಾಯ, ಎಲ್ಲ ಪಂಗಡದ ಜನರ ಒಂದು ಹಬ್ಬವೇ ಜಾತ್ರೆ ಅಂತ ಹೇಳಿ ಹೇಳ್ಬೋದು. ಹಾಗೆ ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಈ ರಥೋತ್ಸವ ಅಥವಾ ಜಾತ್ರೆ, ಈ ಒಂದು ಕಾರ್ಯಕ್ರಮಗಳನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಇದು ಕೇವಲ ದಕ್ಷಿಣ ಭಾರತ, ಕೇರಳ, ತಮಿಳುನಾಡು, ಕರ್ನಾಟಕ ಈ ಭಾಗದಲ್ಲಿ ಮಾತ್ರ ಈ ಒಂದು ರಥೋತ್ಸವ ಅಂತಕ್ಕಂಥ ವಿಶೇಷ ಉತ್ಸವವನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಬಹಳ ಶೃಂಗಾರ ಮಾಡಿದಂತಹ ರಥಗಳು, ಬಹಳ ಎತ್ತರವಾದ ರಥಗಳು, ಬೇರೆ ಬೇರೆ ರೀತಿಯಾದಂತಹ ರಥಗಳನ್ನು ನಾವು ನೋಡ್ತಾ. ಸಕಲೇಶಪುರ ತಾಲೂಕಿನ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ NDA ಬೆಂಬಲಿತ ಹೊಸಹಳ್ಳಿ ಸುಧಾಕರ್ ಅವಿರೋಧವಾಗಿ ಆಯ್ಕೆಯಾದರು.
ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ರೂಪಾ ರಂಜೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ಕಾರಣ ಸಾಮಾನ್ಯ ವರ್ಗದ ಉಪಾಧ್ಯಕ್ಷರ ಸ್ಥಾನ ತೆರವಾಗಿತ್ತು. ನಡೆದ ಚುನಾವಣೆಯಲ್ಲಿ ಹೊಸಹಳ್ಳಿ ಎಚ್ಆರ್ ಸುಧಾಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಚುನಾವಣಾ ಅಧಿಕಾರಿಯಾಗಿ ತಾಲೂಕು ದಂಡಾಧಿಕಾರಿ ಅರವಿಂದ್ ಕಾರ್ಯನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಚ್ಆರ್ ಸುಧಾಕರ್ ಮಾತನಾಡಿ, ನನ್ನನ್ನು ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ, ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ವಳಲಹಳ್ಳಿ ಅಶ್ವಥ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಳಲಹಳ್ಳಿ ರಾಜೇಗೌಡ, ಹೆತ್ತೂರು ಹೋಬಳಿ ಶಕ್ತಿ ಕೇಂದ್ರ ಅಧ್ಯಕ್ಷ ರಾಜೇಗೌಡ, ಹೆತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನಾಗಭೂಷಣ್, ವಳಲಹಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷ ಮರ್ಜನಹಳ್ಳಿ ದರ್ಶನ್, ವಳಲಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಕಾರು ಹಾಗೂ ವಳಲಹಳ್ಳಿ ಬೆಳೆಗಾರರ ಸಂಘದ ಖಜಾಂಚಿ ಹಿರಿದನಹಳ್ಳಿ ಹೂವಣ್ಣಗೌಡ, ಜೆಡಿಎಸ್ ಮುಖಂಡರಾದ ದಿವಾಕರ್, ಸುಮನ್ ಗೌಡ ಹೆತ್ತೂರು, ರಮೇಶ್, ರಂಜೇಶ್, ವಳಲಹಳ್ಳಿ ವಿಶ್ವನಾಥ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯ ಎನ್ಡಿಎ ಕಾರ್ಯಕರ್ತರು ನೆರೆದಿದ್ದರು. HCN ನ್ಯೂಸ್, ಸಕಲೇಶಪುರ. ವಳಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಶ್ರೀ ನಮ್ಮ ಸುಧಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಅವಿರೋಧವಾಗಿ ಆಯ್ಕೆಯಾಗೋದಕ್ಕೆ ನಮ್ಮ ಹಾಲಿ ಅಧ್ಯಕ್ಷರು, ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಸಹಕರಿಸಿದ್ದಾರೆ. ಅದಕ್ಕಾಗಿ ಒಬ್ಬ ಮಾಜಿ ಶಾಸಕನಾಗಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು ಇಲ್ಲಿ ಸೇರಿ ಅವರಿಗೆ ಹಾರೈಸಿದ್ದಾರೆ. ನಾವು ಕೂಡ ಶುಭ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ, ಹಾಸನ ಜಿಲ್ಲೆಗೆ 10ನೇ ಸ್ಥಾನ. ಮಾಸ್ಟರ್ಸ್ ಕಾಲೇಜ್ ವಿದ್ಯಾರ್ಥಿನಿ ಪ್ರಣತಿ ರಾಜ್ಯಕ್ಕೆ 3ನೇ, ಜಿಲ್ಲೆಗೆ ಪ್ರಥಮ. ಮನುಕುಲದ ಉದ್ಧಾರಕ್ಕಾಗಿ ಆತ್ಮ ಮತ್ತು ಲೋಕ ಸಂತೃಪ್ತಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟ ಸಂತರು. ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತಿ ಮತ್ತು ಗುರುವಂದನಾ ಅರ್ಥಪೂರ್ಣ ಆಚರಣೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ಸಂತಸ. ಆಹಾರದ ಹಕ್ಕು ಅವರವರ ಅಭಿರುಚಿಗೆ ಬಿಟ್ಟ ವಿಚಾರ. ಮಾಂಸದ ಅಂಗಡಿಗಳಿಗೆ ವಿರೋಧವಿಲ್ಲ. ಮೀಸಲಿಟ್ಟ ಸ್ಥಳಕ್ಕೆ ಸ್ಥಳಾಂತರಗೊಳ್ಳಲು ಯಾರೂ ಸಿದ್ಧರಿಲ್ಲ. ಶ್ರೀಗಳ ಅಸಮಾಧಾನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.